ಈಗಂತೂ ವೀಕ್ಷಕರೇ ಎಲ್ ನೋಡಿದ್ರು ಹಕ್ಕಿ ಜ್ವರ, ಚಿಕನ್ ತಿನ್ಬಾರ್ದಂತೆ, ಅಲ್ಲಿ 1000 ಕೋಳಿ ಸಾಯಿಸಿದ್ರಂತೆ, ಇಲ್ಲಿ 500 ಕೋಳಿ ಸಾಯಿಸಿದ್ರಂತೆ, ಟಿವಿಯಲ್ಲಿ ನ್ಯೂಸ್ಗಳಲ್ಲಿ ಕೇಳ್ತಾನೆ ಇದೀವಿ. ಎಲ್ರಿಗೂ ಸ್ವಲ್ಪ ಭಯನೂ ಕೂಡ ಆಗ್ತಿದೆ. ಹಾಗಿದ್ರೆ ಏನ್ ನಡೀತಿದೆ? ಹಕ್ಕಿ ಜ್ವರ ಅಂದ್ರೆ ಏನು? ಅದು ಪಕ್ಷಿಗಳಿಗೆ ಮಾತ್ರ ಬರುತ್ತಾ ಅಥವಾ ಮನುಷ್ಯರಾದ ನಮಗೂ ಕೂಡ ಅದರಿಂದ ತೊಂದರೆ ಆಗತ್ತಾ? ಇದೆಲ್ಲ ವಿಚಾರನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹಕ್ಕಿ ಜ್ವರ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ ಇದು ಒಂದು ಸೋಂಕುಕಾರಿ ವೈರಸ್. ಹಕ್ಕಿಗಳಲ್ಲಿ ಕಂಡುಬರುತ್ತೆ. ನಂತರ ಪರೋಕ್ಷವಾಗಿ ಮನುಷ್ಯರಿಗೂ ಕೂಡ ಹರಡುತ್ತೆ. ಮೊದಲ ಬಾರಿಗೆ 1878ರಲ್ಲಿ ಇಟಲಿಯಲ್ಲಿ ಗುರುತಿಸಲಾಗಿತ್ತು. ಪ್ರಾರಂಭದಲ್ಲಿ ಇದನ್ನ ಚಿಕನ್ ಪ್ಲೇಗ್ ಅಂತ ಕರೆಯಲಾಗಿತ್ತು. ನಂತರ 1959ರಲ್ಲಿ H5N1 ಸ್ಟ್ರೇನ್ ಮೊದಲ ಬಾರಿಗೆ ಇದರಲ್ಲಿ ಕಂಡುಬರುತ್ತೆ. 1997ರಲ್ಲಿ ಹಾಂಗ್ಕಾಂಗ್ ನಲ್ಲಿ H5N1 ಸೋಂಕು ಮನುಷ್ಯರಿಗೆ ಹರಡಲು ಪ್ರಾರಂಭವಾಗುತ್ತೆ. 2006ರಲ್ಲಿ ಭಾರತದಲ್ಲಿ ಮೊದಲ ಬಾರಿ ಹಕ್ಕಿ ಜ್ವರ ದೃಢಪಟ್ಟಿದ್ದು ಅದು ಮಹಾರಾಷ್ಟ್ರದಲ್ಲಿ. ಈಗ ಅಂದ್ರೆ 2024ರಿಂದ 25 H1N8 H5N8 ರೂಪಾಂತರಗಳು ಕೂಡ ಕಾಣಿಸಿಕೊಂಡಿದ್ದು ಕೆಲವು ದೇಶಗಳಲ್ಲಿ ಜನರಿಗೆ ಸೋಂಕು ತಗುಲಿದೆ. ವೀಕ್ಷಕರೇ, ಈ ವರ್ಷ ಪ್ರಾರಂಭದಲ್ಲೇ ಭಾರತದ ಕೆಲವು ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಪ್ರಕರಣಗಳು ಪ್ರಾರಂಭವಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳು ಕೆಲವು ಭಾಗಗಳಲ್ಲಿ ಹಕ್ಕಿ ಜ್ವರ ಸಾವಿನ ಪ್ರಕರಣಗಳು ತುಂಬಾ ಕಂಡು ಬರ್ತಿದೆ. ಈ ರಾಜ್ಯಗಳ ಪಶು ವೈದ್ಯಕೀಯ ಇಲಾಖೆ ಹಕ್ಕಿಗಳ ಮಾಂಸ ಮತ್ತು ಮೊಟ್ಟೆಗಳ ಸೇವನೆಗೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನ ವಿಧಿಸಿದೆ. ಹಾಗಿದ್ರೆ ವೀಕ್ಷಕರೇ, ನೀವು ಕೋಳಿ ಮಾಂಸ ತಿನ್ನಬಹುದಾ? ಮೊಟ್ಟೆ ಸೇವನೆ ಮಾಡಬಹುದಾ? ಇದು ಒಂದು ದೊಡ್ಡ ಪ್ರಶ್ನೆ ಆಗೋಗಿದೆ. ಸರ್ಕಾರ ಹೇಳುವ ಪ್ರಕಾರ ಕೋಳಿ ಸಾಕಾಣಿಕೆ ಮತ್ತು ಮಾರಾಟ ಮಾಡುವ ಜಾಗಗಳನ್ನ ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಹಾಗೂ ಜನತೆ ಅಂದ್ರೆ ನಾವುಗಳು ಕೋಳಿ ಮಾಂಸವನ್ನ ಹಾಗೂ ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಿ ಸೇವಿಸಬಹುದು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದ್ರಿಂದ ವೀಕ್ಷಕರೇ, ನೀವು ಹೆಚ್ಚಾಗಿ ಏನು ಭಯ ಪಡಬೇಕಾಗಿಲ್ಲ. ಆದ್ರೆ ನೀವು ಕೋಳಿ ಮಾಂಸ ಕೊಂಡುಕೊಳ್ಳುವ ಅಂಗಡಿ ಹಾಗೂ ಜಾಗವನ್ನ ನಿಯಮಾನುಸಾರ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರಾ ಅಂತ ನೋಡ್ಕೊಂಡು ಪರ್ಚೇಸ್ ಮಾಡಿ. ಹಕ್ಕಿ ಜ್ವರ ಹರಡೋದಾದ್ರೂ ಹೇಗೆ ಅಂತ ನಿಮ್ಗೆ ಅನ್ನಿಸಬಹುದು. ನಾವು ಸೇವಿಸುವ ಕೋಳಿ ಮಾಂಸ ಅಥವಾ ಮೊಟ್ಟೆಯನ್ನ ಸರಿಯಾಗಿ ಬೇಯಿಸದೇ ಇರೋದ್ರಿಂದ ಕೂಡ ಹರಡಬಹುದು. ಯಾರೆಲ್ಲ ಕೋಳಿ ಫಾರ್ಮ್ ಅನ್ನ ಮಾಡ್ಕೊಂಡಿದ್ದೀರಾ ಅವರು ನಿಮ್ಮ ಕೋಳಿಗಳನ್ನ ಸುರಕ್ಷಿತವಾಗಿ ನಿರ್ದಿಷ್ಟವಾಗಿ ತಪಾಸಣೆ ಮಾಡಿಸ್ಕೋಬೇಕು. ಹಾಗಿದ್ರೆ ವೀಕ್ಷಕರೇ, ಹಕ್ಕಿ ಜ್ವರ ಮನುಷ್ಯನಿಗೆ ಹರಡಿದ್ರೆ ಏನಾಗುತ್ತೆ? ಅದರ ಮುಖ್ಯ ಲಕ್ಷಣಗಳೇನು? ಮೊದಲಿಗೆ ಶೀತ, ಜ್ವರ ಮತ್ತು ಗಂಟ್ಲು ನೋವು ಸ್ಟಾರ್ಟ್ ಆಗುತ್ತೆ. ಉಸಿರಾಟ ತೊಂದರೆ, ತುಂಬಾನೇ ಕೆಮ್ಮು ಬರೋದು, ತಲೆನೋವು, ಮೈಕೈ ನೋವು, ವಾಂತಿ, ಬೇದಿ, ಕಣ್ಣಿನಲ್ಲಿ ಸದಾ ನೀರು ಬರೋದು, ಇದೆಲ್ಲ ಪ್ರಮುಖ ಲಕ್ಷಣಗಳು. ಇದೆಲ್ಲ ನಿಮ್ಮ ದೇಹದಲ್ಲಿ ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ವೀಕ್ಷಕರೇ. ಹಾಗಿದ್ರೆ ವೀಕ್ಷಕರೇ, ಈ ಹಕ್ಕಿ ಜ್ವರಕ್ಕೆ ನಾವು ಭಯ ಪಡ್ಬೇಕಾ? ಇಲ್ಲ ವೀಕ್ಷಕರೇ, ನೀವು ಹಕ್ಕಿ ಜ್ವರಕ್ಕೆ ಸೂಕ್ತವಾದ ಚಿಕಿತ್ಸೆ ತಗೊಂಡ್ರೆ ಇದರಿಂದ ಗುಣಮುಖರಾಗಬಹುದು. ಹಾಗೂ ಮುನ್ನೆಚ್ಚರಿಕೆ ಕ್ರಮವಾಗಿ ಮೊದಲೇ ಹೇಳಿದ ಹಾಗೆ ಸೂಕ್ತ ಕ್ರಮಗಳನ್ನ ತಗೊಳ್ಳಿ. ಇದರಿಂದ ಈ ವೈರಸ್ ಅನ್ನ ಕೂಡ ನೀವು ತಡೆಗಟ್ಟಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಹಕ್ಕಿ ಜ್ವರ ಹಾಗೂ ಅದರಿಂದ ಆಗುವ ಸಮಸ್ಯೆ ಬಗ್ಗೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಏನಾದ್ರೂ ಸಲಹೆ ಸೂಚನೆಗಳು ಕೊಡೋದಾದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ಅನ್ನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.